ಎಲ್ರಿಗೂ ಕೂಡ ನಮಸ್ಕಾರವನ್ನು ತಿಳಿಸ್ತಾ ನಮ್ಮ ಹಕ್ಕಿಗೋಸ್ಕರ ಸರ್ಕಾರದ ಗಮನವನ್ನು ಸೆಳೆಯೋಕ್ಕೋಸ್ಕರ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬೆಳಗ್ಗೆ 10:10:30ಗಳಿಂದ ಗೌರವಾನ್ವಿತ ಮಂತ್ರಿಗಳು ಬರ್ತಾರೆ. ನಮ್ಮ ಬೇಡಿಕೆಗಳಿಗೆ ಉತ್ತರವನ್ನು ನಿರೀಕ್ಷಿಸಿ ಆಗಮಿಸಿದಂಥ ಎಲ್ಲ ನಮ್ಮ ಅಡಿಕೆ ಬೆಳೆಗಾರರಿಗೆ ವೇದಿಕೆ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೋಸ್ಕರ ಆಗಮಿಸಿದಂಥ ಎ ವಾರ್ಮ್ ವೆಲ್ಕಮ್ ಟು ಅವರ್ ಹಾನರಬಲ್ ಯೂನಿಯನ್ ಮಿನಿಸ್ಟರ್ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಅಂಡ್ ರೂರಲ್ ಡೆವಲಪ್ಮೆಂಟ್ Shri Shivraj Singh Chauhan ji, a leader of unparalleled vision and dedication, serving his 6th term as a MP and the longest serving Chief Minister of Madhya Pradesh with 4 terms spanning over 16 years. He has transferred the state into a model for agriculture and rural development. His unwavering commitment to farmers and rural welfare continues to inspire us all. Once again, I welcome the Honorable Union Minister to Sagar sir. ಒಬ್ಬ ಹೆಮ್ಮೆಯ ನಾಯಕರಾದಂಥ ಸನ್ಮಾನಿತ ನಮ್ಮ ಕೇಂದ್ರದ ಮಂತ್ರಿಗಳು ಅವರ ಒಂದು ಹಾರೈಕೆಯಿಂದ ಇವತ್ತಿನ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ನಮ್ಮ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘ, ಸಾಗರ, ಸೊರಬ, ಹೊಸನಗರ ಅಂತ ಆದರೂ ಕೂಡ ಇಡೀ ಶಿವಮೊಗ್ಗ ಜಿಲ್ಲೆ ಅಕ್ಕಪಕ್ಕ ಜಿಲ್ಲೆಗಳಿಂದ ಆಗಮಿಸಿದರೆ. ವಿಶೇಷವಾಗಿ ಇದಕ್ಕೆ ಸಹಯೋಗ ನಮ್ಮ ಅಡಿಕೆ ಪರಿಷ್ಕರಣಾ ಮತ್ತು ಮಾರಾಟ ಸಹಕಾರ ಸಂಘ, ಆಪ್ಕೋಸ್ ಮತ್ತು ತೋಟಕಾರ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ತೋಟಕಾರ್ಸ್ ಇವರ ಒಂದು ನೇತೃತ್ವ. ವಿಶೇಷವಾಗಿ ಗೌರವಾನ್ವಿತ ಮಂತ್ರಿಗಳು ಬರಬೇಕು ಅಂಥೇಳಿ ಸನ್ಮಾನಿಸಿದ ಮಂಜಪ್ಪನವರು ಗೌರವಾಧ್ಯಕ್ಷರು ಅಡಿಕೆ ಬೆಳೆಗಾರರ ಸಮಾವೇಶ ಅವರೇ ಸ್ವತಃ ಮಂತ್ರಿಗಳ ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡು ಈ ಸಮಾವೇಶದ ನೇತೃತ್ವವನ್ನು ವಹಿಸಿಕೊಂಡು ಆದಮೇಲೆ ಅನಾರೋಗ್ಯದಿಂದ ಪಾಪ ಅವರಿಗೆ ಬರಲಿಕ್ಕಾಗಿಲ್ಲ. ದೇವರವರಿಗೆ ಹೆಚ್ಚಿನ ಒಂದು ಆರೋಗ್ಯನ ಕೊಡಲಿ ಮತ್ತು ನಮ್ಮನ್ನೆಲ್ಲ ಸೇರಿಸಲಿಕ್ಕೆ ಮೂಲ ಕಾರಣಕರ್ತ ಮಂಜಪ್ಪನವರಿಗೆ ಒಂದು ಪ್ರಾರ್ಥನೆ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಈ ಕಾರ್ಯಕ್ರಮದ ಗೌರವಾರ್ಪಣೆಗೆ ಆಗಮಿಸಿದಂಥ ಗೌರವಾನ್ವಿತ ಮಾನ್ಯ ಸಚಿವರಾದಂಥ ಸನ್ಮಾನಿತ ಮಧು ಬಂಗಾರಪ್ಪನವರೇ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರೂ ಆದಂಥ ಸನ್ಮಾನಿತ ಗೋಪಾಲಕೃಷ್ಣ ಬೇಳೂರ್ ಅವರೇ, ನಮ್ಮ ರಾಜಕೀಯ ಮುತ್ಸದಿಗಳು, ಕರ್ನಾಟಕ ರಾಜ್ಯದ ಸುದೀರ್ಘ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂಥ ಮಾನ್ಯ ವಿಧಾನಸಭಾಧ್ಯಕ್ಷರು ಕೂಡ ಆಗಿ ಸೇವೆ ಸಲ್ಲಿಸಿದಂಥ ಸನ್ಮಾನಿತ ಕಾಗೋಡು ತಿಮ್ಮಪ್ಪನವರೇ, ಪಾರ್ಲಿಮೆಂಟಲ್ಲಿ ನಮ್ಮೆಲ್ಲ ಹಿರಿಯರು ಮಾರ್ಗದರ್ಶಕರಾದಂಥ ಸಂಸತ್ ಸದಸ್ಯರಾದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರೇ, ವಿಶೇಷವಾಗಿ ನಿಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಅಡಿಕೆ ಟಾಸ್ಕ್ ಫೋರ್ಸಿನ ರಾಜ್ಯ ಅಧ್ಯಕ್ಷರಾಗಿ ನಮ್ಮೆಲ್ಲರ ಒಂದು ಧ್ವನಿಯಾಗಿ ಕೇಂದ್ರಕ್ಕೆ ರಾಜ್ಯಕ್ಕೆ ಅಡಿಕೆ ಬೆಳೆಗಾರರಿಗೆ ಶಕ್ತಿ ತುಂಬಿದಂಥ ಹಿರಿಯರ ಅಂತ ಜ್ಞಾನೇಂದ್ರ ಅವರೇ, ನಮ್ಮ ನಿಕಟಪೂರ್ವ ಮಂತ್ರಿಗಳು, ನಮ್ಮ ಸಂಘಟನೆಯ ರಾಜ್ಯದ ಉಪಾಧ್ಯಕ್ಷರು ಕೂಡ ಹೌದು, ನಮ್ಮ ಹಿಂದುಳಿದ ವರ್ಗದ ನಾಯಕರಾದಂಥ ಸನ್ಮಾನಿತ ಹಾಲಪ್ಪನವರೇ, ನಮ್ಮ ಮಲೆನಾಡು ಪ್ರಾಧಿಕಾರದ ಅಧ್ಯಕ್ಷ ಅಂತ ಮಂಜುನಾಥ್ ಗೌಡ್ರೆ, ಹಿರಿಯರ ಅಂತ ಭೀಮೇಶ್ವರ ಜೋಶಿ ಅವರೇ, ಕ್ಯಾಂಪ್ಕೋದಿಂದ ಮಂಗಳೂರಿಂದ ಆಗಮಿಸಿದಂಥ ನಮ್ಮ ಕಿಶೋರ್ ಕುಮಾರ್ ಕೊಡ್ಗೆ ಅವರೇ, ವಿದ್ಯಾಧರ್ ಅವರೇ, ನಮ್ಮ ರಾಜ್ಯ ಅಡಿಕೆ ಮಹಾಮಂಡಳಿಯ ಅಧ್ಯಕ್ಷ ಅಂತ ಯಡಗೆರೆ ಸುಬ್ರಹ್ಮಣ್ಯ ಅವರೇ, ನಮ್ಮ ಮ್ಯಾಮ್ಕೋಸಿನ ಉಪಾಧ್ಯಕ್ಷ ಅಂತ ಮಹೇಶ್ ರವರೇ, ಇಂದುಧರ್ ಗೌಡ್ರೆ, ದೇವಪ್ಪನವರೇ, ಮೋಹನ್ ರವರೇ, ನಿರಂಜನ್ ರವರೇ, ಕ್ರಾಮ್ ಅಧ್ಯಕ್ಷ ಅಂತ ಅಶೋಕ್ ನಾಯಕ್ರೆ, ನಮ್ಮ ಸಾಗರ ಪ್ರಾಂತ್ಯ ಅಡಿಕೆ ಸಂಘದ ಅಧ್ಯಕ್ಷ ಅಂತ ರಾಮಚಂದ್ರ ಭಟ್ರೆ, ವೇದಿಕೆ ಮೇಲೆ ಆಸೀನರಾಗಿಂತ ಹಿರಿಯರಂತ ಮಧುಕರ್ ನರಸಿಂಹ ಹೆಗಡೆ ಅವರೇ, ನಮ್ಮ ವೈಸ್ ಚಾನ್ಸಲರ್ ಜಗದೀಶ್ ರವರೇ, ನಮ್ಮ ಮಾಜಿ ಅಧ್ಯಕ್ಷ ಅಂತ ಗಿರಿ ಅವರೇ, ವಿಶೇಷವಾಗಿ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಸರ್ವರಿಗೂ
ಸ್ವಾಗತವನ್ನು ಕೋರ್ತಿರುವಂಥ ಸಂಘದ ಅಧ್ಯಕ್ಷರಂತ ರಾಜೇಂದ್ರ ಇದ್ದಾರೆ, ಅನಿಲ್ ಒಡೆಯರ್ ಅವರಿದ್ದಾರೆ, ಸನ್ಮಾನಿಸಿದ ರಾಮಪ್ಪನವರು ಇದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮ ಯಶಸ್ಸಿಗೋಸ್ಕರ ಶ್ರಮ ಪಟ್ಟಂತ ನಮ್ಮ ಮೇಘರಾಜ್ ಅವರಿದ್ದಾರೆ, ಹಕ್ರೆ ಮಲ್ಲಿಕಾರ್ಜುನರವರಿದ್ದಾರೆ, RS ಗಿರಿಯವರೇ, ಹೊಳೆಯಪ್ಪನವರೇ, ಈ ಸಂಘಟನೆ ಎಲ್ಲ ಆತ್ಮೀಯ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಇಷ್ಟು ದೊಡ್ಡ ಸಂಖ್ಯೆ ಬಂದಂಥ ಎಲ್ಲ ಆತ್ಮೀಯ ರೈತ ಬಂಧು ಭಗಿನಿಯರೇ, ಬಂಧುಗಳೇ, ಸಾಕಷ್ಟು ಮಾತುಗಳನ್ನು ನಾವೆಲ್ಲರೂ ಕೂಡ ಕೇಳಿದ್ದೀವಿ. ವೇದಿಕೆ ಮೇಲಿರುವಂಥ ಅನೇಕ ಹಿರಿಯರು ಅನೇಕ ವಿಚಾರಗಳನ್ನು ತಿಳಿಸಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಗೌರವಾನ್ವಿತ ಮಂತ್ರಿಗಳು ಬೆಳಗ್ಗೆ 8:00 ನಮ್ಮ ಕೃಷಿ ಮಂತ್ರಿಗಳಂತ ಚಲುವರಾಯಸ್ವಾಮಿ ಅವರ ಹತ್ರ, ಸನ್ಮಾನಿಸಿದ ಗ್ರಾಮೀಣಾಭಿವೃದ್ಧಿ ಸಚಿವರಂತ ಪ್ರಿಯಾಂಕಾ ಖರ್ಗೆ ಅವರ ಹತ್ರ, ಸನ್ಮಾನಿಸಿದ ಬಚ್ಚೇಗೌಡರು ಅವರ ಸುಪುತ್ರ ಹತ್ರ 3 ಜನ ಕೂತ್ಕೊಂಡು 1 ಗಂಟೆ ಕರ್ನಾಟಕದ ಗ್ರಾಮೀಣ ಅಭಿವೃದ್ಧಿ ಕೃಷಿ ಕ್ಷೇತ್ರದಲ್ಲಿ ಆಗಿ ಹೋಗಬೇಕಂತ ವಿಚಾರಗಳನ್ನು ಚರ್ಚೆ ಮಾಡಿಕೊಂಡು ಇಲ್ಲಿಗೆ ಬರೋದು ತಡ ಆದರೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾಳ್ಮೆಯಿಂದ ಅಭಿಮಾನದಿಂದ ತಾವೆಲ್ಲರೂ ಕೂಡ ಸೇರಿದಿರಿ. ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗಾಗಲೇ ಪಾರ್ಲಿಮೆಂಟಲ್ಲಿರ್ಬೋದು, ವಿಶೇಷವಾಗಿ ನಮ್ಮ ಗೌರವಾನ್ವಿತ ಮಂತ್ರಿಗಳ ಕಚೇರಿಗೆ ಹೋದಾಗಿರ್ಬೋದು, ಈಗ ಒಟ್ಟಿಗೆ ಬರಬೇಕಾದವು ಕೂಡ ಅನೇಕ ವಿಚಾರಗಳನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಹೆಚ್ಚಿಗೆ ಹೇಳಲಿಕ್ಕೆ ಅವಶ್ಯಕತೆ ಇಲ್ಲ. ನಾನು ಈ ಸಂದರ್ಭದಲ್ಲಿ ನಿಮ್ಮ ಪರವಾಗಿ 2-3 ಇಂಗ್ಲೀಷ್ನಲ್ಲಿ ರೆಸ್ಪೆಕ್ಟೆಡ್ ಮಿನಿಸ್ಟರ್ಗೆ ಒಂದು ಗಮನಕ್ಕೆ ತಂದು ಆಮೇಲೆ ನಾನು ಕನ್ನಡ ವಿಚಾರಕ್ಕೆ ನಾನು ಬರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ರೆಸ್ಪೆಕ್ಟೆಡ್ ಸರ್, I want to bring to your kind notice that I have discussed in your office regarding concerns regarding WHO classification regarding areca nut along with gutka is cancerous. Areca nut on its own is not cancerous. Our prayer is to complete evidence-based research in favor of areca nut farmers, sir. This is one thing. Sir, regarding second one, regarding leaf spot diseases, farmers have faced challenges and lost lot of money, sir. As per 2022 recommendation, NSEM has requested rupees 200 crores to manage leaf spot diseases. Request used to release at the earliest, sir. Sir, one more request you to establish a areca nut research institution in Malnad. Example, you know, already we have a lab in Tirthalli, our Granendra constituency, assembly constituency, sir. If you give some more fund for developing that research center, already we have, sir, in Tirthalli. That's why we are asking some more funds for that Malnad research center, already what we have in Tirthalli. That is one thing. One more request is take action to stop illegal import of areca nut from Southeast Asian countries, sir. There is one more main thing, sir. Last one, request is to advise FSSAI to increase moisture content for areca nut from 7% to 11%, sir. These are the prayers regarding to areca nut. Sir, regarding paddy. Sir, regarding paddy, we are facing number of challenges to address the challenges faced by farmers. So regarding this, already now in market, only 2,200 for 1 quintal for paddy, sir. Last year in this time, 3,000 rupees per quintal in that time, sir. So my request is to enhance the paddy MSP price. And second one, request to bring agriculture crops under weather-based crop insurance scheme. Already horticulture crop, we have the weather-based scheme. For agriculture product also, we want crop insurance, weather-based crop insurance scheme, sir. This is second one, sir. Third one, requested to support introduce of MD2 pineapple variety in Sagra, in Sirsi. Our respected leader Kageri Sahab also here. Large scale, the farmers are growing pineapple here. So my request is introduce MD2 pineapple variety and to establish pineapple processing unit in Sagra in our Malnad area, sir. So last one, request you to continue maize procurement under MSP program. This is
regarding Mekkejola, that is we called in Mekkejola in Kannada, this is major in maize. Sir, as a rural development minister from Manrega, Mahatma Gandhi Narega Yojana, consider adding open well for drinking water purpose and compounds for Anganwadi centers under Manrega schemes. In Malnad area, for drinking water purpose, they are always using the open well, but there is no fund for Manrega for that program for open well. Please consider this prayer to add it in Manrega program, sir. So all the points have been discussed. I have requested to help our farmers. ಆತ್ಮೀಯ ಬಂಧುಗಳೇ, ಸಾಕಷ್ಟು ವಿಚಾರಗಳನ್ನು ಗೌರವಿತ ಮಂತ್ರಿಗಳಿಗೆ ವಿನಂತಿ ಮಾಡೋಕ್ಕೋಸ್ಕರ ರಾತ್ರಿ ಟ್ರೈನಿಗೆ ಹೋಗಿ ಬೆಳಗ್ಗೆ ಚಾಪರಲ್ಲಿ ಬರಬೇಕಾದಾಗ ಎಲ್ಲ ವಿಚಾರಗಳನ್ನು ನಮ್ಮ ವೇದಿಕೆ ಮೇಲಿಂದ ನಮ್ಮ ಜ್ಞಾನೇಂದ್ರನ ಇರ್ಬೋದು, ಕಾಗಿರೇರ್ ಇರ್ಬೋದು, ಗೋಪಾಲಕೃಷ್ಣವ್ರು ಇರ್ಬೋದು, ವಿಶೇಷವಾಗಿ ನಮ್ಮ ಅಡಿಕೆ ಬೆಳೆಗಾರ ಸಂಘದ ಅಧ್ಯಕ್ಷರು ನಮ್ಮ ಹಿಂದೂದರ್ ಒಡೆಯರ್ ಇದ್ದಾರೆ, ಈ ಥರ ಎಲ್ಲ ಸ್ನೇಹಿತರು ನಿಮ್ಮ ಪ್ರೇಯರ್ ಏನಿತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಗೌರವಿತ ಮಂತ್ರಿಗಳಿಗೆ ಮುಟ್ಟಿಸುವಂಥ ಪ್ರಯತ್ನ ಮಾಡಿದೆ. ವಿಶೇಷವಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ 2004ರಲ್ಲಿ ಅಡಿಕೆ ಕ್ಯಾನ್ಸರ್ ಹಾನಿಕಾರಕ WHO ಮೆನ್ಷನ್ ಮಾಡಿದೆ. ಹಾಗಾಗಿ ಗೌರವಿತ ಮಂತ್ರಿಗಳಿಗೆ ಈಗ ಆಲ್ರೆಡಿ ರಿಕ್ವೆಸ್ಟ್ ಮಾಡಿದೆ. ಅದಕ್ಕೆ ಆ ಒಂದು ರಿಪೋರ್ಟಿಗೆ ಸಂಬಂಧಪಟ್ಟಂತೆ ಒಂದು ಟೀಮನ್ನು ಬಿಲ್ಡಪ್ ಮಾಡಬೇಕು. ಈಗ ಆಲ್ರೆಡಿ ರಿಗಾರ್ಡಿಂಗ್ ಸೆಂಟ್ರಲ್ ಗೌರ್ಮೆಂಟ್ ಫೈಲ್ಡ್ ಅಫಿಡವಿಟ್ ಇನ್ ದ ಸುಪ್ರೀಂ ಕೋರ್ಟ್, ಕ್ಯಾಂಪ್ಕೋ, ಮ್ಯಾಮ್ಕೋಸ್ ಅಂಡ್ ಮಹಾಮಂಡಲ ಬಿಕಮ್ ಪಾರ್ಟೀಸ್ ಇನ್ ದ ಕೇಸ್, ಬಟ್ ದೇ ಹ್ಯಾವ್ ಬೀನ್ no future hearings or progress in Supreme Court. So regarding this evidence-based research on Aracanut and human health, this study brings together 16 national and state level agencies. So ಈ ವಿಚಾರದಲ್ಲಿ ಒಂದು ಹೊಸ ಕಮಿಟಿಯನ್ನು ರಚನೆ ಮಾಡಲಿಕ್ಕೆ ಈಗಾಗಲೇ ಗೌರವಿತ ಮಂತ್ರಿಗಳಲ್ಲಿ ವಿನಂತಿ ಮಾಡುವಂಥ ಪ್ರಯತ್ನ ಆಗಿದೆ. ಇದು ಒಂದು. ಎರಡನೇದು, ವಿಶೇಷವಾಗಿ ಅಡಿಕೆ ಹಾನಿಕರ ಅಲ್ಲ ಅನ್ನಲಿಕ್ಕೆ ಎಲ್ಲ ರೀತಿಯಂಥ ಪ್ರಯತ್ನಗಳು ಆಗ್ತಾ ಇದೆ. ಗೌರವಿತ ಮಂತ್ರಿಗಳೇ ಮಾತಾಡಬೇಕಾದಾಗ ಹೇಳ್ತಾರೆ, 2022ರಲ್ಲಿ ಎಲೆ ಚುಕ್ಕೆ ರೋಗವನ್ನು ಲೀಫ್ ಸ್ಪಾಟ್ ಡಿಸೀಸ್ ಅಂತೇಳಿ ಸುಮಾರು more than 54,000 hectares of arecanut, the National Scientific Committee on Leaf Spot and Yellow Leaf Diseases recommended a relief package of 200 crores. So regarding this, we request the immediate release of these funds to support the affected farmers. So ರಾಷ್ಟ್ರೀಯ ವೈಜ್ಞಾನಿಕ ಸಮಿತಿ ಶಿಫಾರಸು ಏನು ಮಾಡಿತ್ತು, ಆ 3 ವರ್ಷದಲ್ಲಿ ಯಾವ ರೀತಿ ಮನುಷ್ಯನಿಗೆ ಕ್ಯಾನ್ಸರ್ ಬರುತ್ತೋ ಅಡಿಕೆ ರೋಗಕ್ಕೂ ಕೂಡ ಈ ಲೀಫ್ ಸ್ಪಾಟ್ ಡಿಸೀಸಸ್ ಏನಿದೆ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿತ್ತು, ತೋಟಗಳನ್ನು ಕಳ್ಕೊಂಡಿದ್ದಾರೆ, ಅದಕ್ಕೆ ಯಾವುದಾರೇ ರೀತಿಯಲ್ಲಿ ಪರಿಹಾರನ ಕೊಡಬೇಕು ಅಂತೇಳಿ ತಮ್ಮ ಮುಖಾಂತರ ರೆಸ್ಪೆಕ್ಟೆಡ್ ಮಿನಿಸ್ಟ್ರಿಗೆ ಒಂದು ಜೋರು ಚಪ್ಪಾಳೆ ತಟ್ಟೋ ಮುಖಾಂತರ ವಿನಂತಿ ಮಾಡ್ಕೊಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊತೀನಿ. ಸೊ ರಿಗಾರ್ಡಿಂಗ್ ಮೇಜರ್ ಇಶ್ಯೂ, ನಮ್ಮ ಅಡಿಕೆ ತೇವಾಂಶ 7% ಇದ್ದರೆ ಮಾತ್ರ ನಮ್ಮ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅವರು ಅಕ್ಸೆಪ್ಟ್ ಮಾಡ್ಕೊತಿದ್ದಾರೆ. ಅಷ್ಟು ಕಮ್ಮಿ ಮಾಯಿಶ್ಚರಿಗೆ ನಾವು ಅಡಿಕೆಯನ್ನು ಕೊಡಲಿಕ್ಕೆ ಆಗಲ್ಲ. ಹಾಗಾಗಿ ಗೌರವಂತ ಮಂತ್ರಿಗಳಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ, ರಿವೈಸ್ ದ ಸ್ಟ್ಯಾಂಡರ್ಡ್ ಟು ಎ ಮೋರ್ ರಿಯಲಿಸ್ಟಿಕ್ 10 to 11% ಟು ರೆಡ್ಯೂಸ್ ಅನ್ನೆಸೆಸರಿ ಹಾರ್ಡ್ಶಿಪ್ ಆಫ್ ಅರೆಕನಟ್ ಗ್ರೋವರ್ಸ್. ಅಂದರೆ 7%ರಿಂದ 11% ತೇವಾಂಶಕ್ಕೆ ಕನ್ಸಿಡರ್ ಮಾಡಬೇಕು ಅಂತೇಳಿ ವೇದಿಕೆ ಪರವಾಗಿ ನಾನು ಗೌರವಾನ್ವಿತ ಮಂತ್ರಿಗಳಲ್ಲಿ ಈಗಾಗಲೇ ಬೇಡಿಕೆ ಮಾಡಿದ್ದೇನೆ. ಒಂದು ಮಂತ್ರಿಗಳಿಗೆ ರೈತರಾಗಿ ಒಂದು ಅಭಿನಂದನೆ ಸಲ್ಲಿಸಬೇಕು. ಈಗ ಶಿವಮೊಗ್ಗಕ್ಕೆ ಬರೋಕ್ಕಿಂತ ಮೊದಲು ನಮ್ಮ ಶಿವಮೊಗ್ಗಕ್ಕೆ ಮೇಜ್ ರಿಸರ್ಚ್ ಸೆಂಟರನ್ನು ಸ್ಯಾಂಕ್ಷನ್ ಮಾಡಿ, ಸಂಶೋಧನಾ ಕೇಂದ್ರವನ್ನು ಸ್ಯಾಂಕ್ಷನ್ ಮಾಡಿ ನಮ್ಮ ಶಿವಮೊಗ್ಗಕ್ಕೆ ಬಂದಿದ್ದೇನೆ ಅಂತ ನಾನು ಅಭಿಮಾನದಿಂದ ಹೇಳ್ತಾ, ವಿಶೇಷವಾಗಿ ನಮ್ಮ ಭತ್ತದ ರೈತರು ಯಾರು ಬೆಳೀತಾರೆ ಅವರಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕು. ಮತ್ತು ಅನಾನಸ್ ಮತ್ತು ಶುಂಠಿಯನ್ನು ಒಂದು ಹಿತದೃಷ್ಟಿಯಿಂದ ಸೂಕ್ತ ಮಾರುಕಟ್ಟೆ ಬೆಂಬಲ ಬೆಲೆಯನ್ನು ಕೊಡಬೇಕು. ಅದಕ್ಕೆ ಪ್ರೊಸೆಸಿಂಗ್ ಯೂನಿಟ್ ಕೋಲ್ಡ್ ಸ್ಟೋರೇಜನ್ನು ಈ ನಮ್ಮ ಸಾಗರದಲ್ಲಿ ಈ ಭಾಗದಲ್ಲಿ ಸ್ಟೋರೇಜ್ ಮಾಡಲಿಕ್ಕೆ ಆಗತ್ತಾ, ಈ ದಿಕ್ಕಲ್ಲಿ ಗಮನ ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ಕೊತ, FPOಗಳು ಸುಮಾರು 51 ರೈತ ಉತ್ಪಾದನಾ ಸಂಘಗಳಿದೆ.
ಈಗಾಗಲೇ 100 ಕೋಟಿಗಿಂತ ಹೆಚ್ಚು ಈ ವರ್ಷದಲ್ಲಿ ವ್ಯವಹಾರಗಳನ್ನು ಮಾಡಿದ್ದಾರೆ. ಆ FPO ರಕ್ಷಣೆಗೂ ಕೂಡ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಇನ್ನೂ ಆ ದಿಕ್ಕಲ್ಲಿ ಗಮನವನ್ನು ಕೊಡಬೇಕು ಅಂತೇಳಿ ವಿನಂತಿ ಮಾಡ್ಕೊಂತ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ. ವೇದಿಕೆ ಮೇಲೆ ಎಲ್ಲ ಹಿರಿಯರಿದ್ದಾರೆ. ಗೌರವಾನ್ವಿತ ಕಾಗೋಡು ತಿಮ್ಮಪ್ಪನವರಿಗೆ, ನಮ್ಮ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಅವರ ಸೇವೆಯನ್ನು ಗಮನಿಸಿ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿರೋದು ಇಡೀ ನಮ್ಮ ಮಲೆನಾಡಿಗೆ ಸಿಕ್ಕಂಥ ಒಂದು ಗೌರವ. ಕಾಗೋಡು ತಿಮ್ಮಪ್ಪನವ್ರಿಗೂ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ವಿಶೇಷವಾಗಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಒಂದು ಶಕ್ತಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋದು, ನಮ್ಮ ಶಾಸಕರಿರೋದು, ನಮ್ಮ ಜ್ಞಾನೇಂದ್ರಣ್ಣ ಇರೋದು, ಸನ್ಮಾನಿತ ಹಾಲಪ್ಪನವರು ಇರೋದು, ಈ ಥರ ವಿಶೇಷವಾಗಿ ಮ್ಯಾಮ್ಕೋಸ್, ಕ್ಯಾಂಪ್ಕೋ, ಇತರೆ ಎಲ್ಲ ಸಂಘಗಳ ಪ್ರಮುಖರು ಒಟ್ಟಾಗಿ ಒಂದೇ ವೇದಿಕೆಯಲ್ಲಿ ಚುನಾವಣೆ ಬಂದಾಗ ರಾಜಕಾರಣ ಆದರೆ ಉಳಿದಂಥ ಸಂದರ್ಭದಲ್ಲಿ ಒಟ್ಟಾಗಿ ನಮ್ಮ ರೈತರ ಏಳಿಗೆಗೋಸ್ಕರ ಇಡೀ ಒಂದು ಪಕ್ಷಾತೀತವಾದಂಥ ಒಂದು ವೇದಿಕೆ ರೆಡಿಯಾಗಿ ನಿಮ್ಮೆಲ್ಲರ ಧ್ವನಿಯಾಗಿ ನಿಲ್ಲುವಂಥ ಒಂದು ಪ್ರಯತ್ನ, ನಮ್ಮ ವಿನಂತಿಗೆ ಗೌರವಿತ ಶಿವರಾಜ್ ಸಿಂಗ್ ಚೌಹಾಣ್ ಸಾಹೇಬರು ಬಂದಿರೋದು ಅತ್ಯಂತ ಹೆಮ್ಮೆಯ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ಆಸೆ ಇದೆ. ಯಾಕಾಯಿತು ಏನಾಯಿತು ಅನ್ನೋಕ್ಕಿಂತ ಶರಾವತಿ ಮುಳುಗಡೆ ಪ್ರದೇಶದ ಜನರ ಬಗ್ಗೆ ನಮ್ಮ ಹಿರಿಯರಂತ ಕಾಗೋಡು ತಿಮ್ಮಪ್ಪನವರ ಪ್ರಯತ್ನ, ವೇದಿಕೆಯಲ್ಲಿರುವಂಥ ಅನೇಕ ಹಿರಿಯರ ಪ್ರಯತ್ನ, ನಿಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಡೆಲ್ಲಿಗೆ ಹೋಗಿ ಬರುವಂಥ ಪ್ರಯತ್ನ ಆಗಿತ್ತು. ಇವತ್ತು ಸುಪ್ರೀಂ ಕೋರ್ಟ್ ಒಂದು ವರ್ಡಿಕ್ಟ್ ಕೊಟ್ಟಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಒಂದು ಹೋಮ್ವರ್ಕನ್ನು ಮಾಡ್ಕೊಂಡು ಬನ್ನಿ ಅಂಥೇಳಿ ಅವಕಾಶವನ್ನು ಕೊಟ್ಟಿದೆ. ಹಾಗಾಗಿ ರಾಜ್ಯ ಸರ್ಕಾರನೂ ಕೂಡ ಅಫಿಡವಿಟ್ ಆಗಿದೆ. ನಿಮ್ಮ ರಾಘಣ್ಣ MP ಆಗಿ ಕೇಂದ್ರದ ಫಾರೆಸ್ಟ್ ಮಿನಿಸ್ಟರ್ ಭೂಪೇಂದ್ರ ಸಿಂಗ್ ಯಾದವ್ ಹತ್ರ ಕೂಡ ಚರ್ಚೆ ಮಾಡೋಂಥ ಪ್ರಯತ್ನ. ಮೊನ್ನೆ 3 ದಿನ ಕೆಳಗೆ ಗೌರವಂತ ಖಂಡ್ರೆ ಸಾಹೇಬ್ರನ್ನ ಭೇಟಿ ಮಾಡಿ ಆ ಕಡೆ ಗಮನ ಕೊಡಿ ಅಂತೇಳಿ ಅವರು ಕೂಡ ಗಮನ ಕೊಡ್ತಾ ಇದ್ದಾರೆ. ಒಂದು ಒಳ್ಳೆಯ ದಿನಗಳು, ಶುಭ ದಿನಗಳು ಹತ್ತಿರದಲ್ಲಿ ಬರ್ತಾ ಇದೆ ಅನ್ನೋಕ್ಕೆ ಒಂದು ಈ ಸಂಕ್ರಾಂತಿ ಹಬ್ಬ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆ ರೀತಿ ನಮ್ಮ ಕೇರಳ ಆ ಒಂದು ಇನ್ಸ್ಟಿಟ್ಯೂಷನ್ಗೆ ಸುಮಾರು ಈಗಾಗಲೇ 9 ಕೋಟಿ ರೂಪಾಯಿಯನ್ನು ಈ ಒಂದು ಸಂಶೋಧನೆ ಮಾಡಲಿಕ್ಕೆ ಹಣವನ್ನು ಕೂಡ ಗೌರವಂತ ಮಂತ್ರಿಗಳು ಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಗೌರವಂತ ಮಂತ್ರಿಗಳ ಮುಖಾಂತರ ಅನೇಕ ಸಮಸ್ಯೆಗಳಿಗೆ ಉತ್ತರವನ್ನು ನಿರೀಕ್ಷಣೆ ಮಾಡ್ತಾ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಂಥ ಎಲ್ಲ ನನ್ನ ರೈತ ಬಾಂಧವರಿಗೆ, ನಮ್ಮನ್ನೆಲ್ಲ ಜೋಡಿಸಿದಂಥ ನಮ್ಮ ಸಾಗರಪ್ಪ ಅಂತ ಅಡಿಕೆ ಬೆಳೆಗಾರರ ಸಂಘದ ಎಲ್ಲ ಸ್ನೇಹಿತರುಗಳಿಗೆ ವಂದನೆ, ಅಭಿನಂದನೆ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.